ನಮಸ್ಕಾರ. ನಾನು ಮಂಜುನಾಥ ಅಜ್ಜಂಪುರ, ಸಂಪಾದಕ, ಅಂಕಣಕಾರ, ಲೇಖಕ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಯ ಎಲ್ಲ ಕನ್ನಡ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಭಾರತೀಯ ಅಸ್ಮಿತೆ, ಇತಿಹಾಸ, ಸಂಸ್ಕೃತಿ ಈ ಕುರಿತಾದ ಒಂದು ಅಧ್ಯಾಯವನ್ನು ನಿಮ್ಮ ಹತ್ರ ಇವತ್ತು ಕೂಡ ಹಂಚ್ಕೊಳ್ತೀನಿ. ಇದು ನನ್ನ ವಿಡಿಯೋ ಅಂಕಣ. ನಮ್ಮ ಭಾರತೀಯ ಪರಂಪರೆ, ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆ, ವಿಶೇಷವಾಗಿ ನಮ್ಮ ಮೈಸೂರು ರಾಜ ಪರಂಪರೆ ಬಹಳ ಅದ್ಭುತವಾದ್ದು. ಅನೇಕ ಶತಮಾನಗಳ ಕಾಲ ಆಳಿದ್ರೂ ಕೂಡ ನಮಗೆ ಆಶ್ಚರ್ಯ ಆಗೋಂಥದ್ದು ಅಂತ ಹೇಳಿದ್ರೆ, ಬಹುತೇಕ ಮಹಾರಾಜರದ್ದು ಒಂದು ಕೊಡುಗೆ, ಸಾಧನೆ ಅದ್ಭುತ ಅಂತ ಅನಿಸುತ್ತೆ. ಅದರಲ್ಲಿ ನಮಗೆಲ್ಲ ಗೊತ್ತೇ ಇದೆ, ಅನೇಕರು ದತ್ತು ಪುತ್ರರು ಹಾಗೆ ಅಂತ. ಆದರೂ ಕೂಡ ಅವರ ಸಾಧನೆ ಅದ್ಭುತವಾದ್ದೇನೆ. ನೋಡಿ, ನಮಗೆ ಮೈಸೂರು ಅಂದ ತಕ್ಷಣ ಜಯಚಾಮರಾಜೇಂದ್ರ ಒಡೆಯರ್ ನೆನಪಾಗ್ತಾರೆ, ಅವರ ವೇದ ಸಂಪುಟಗಳು ನೆನಪಾಗುತ್ತೆ, ಅವರ ಒಂದು ಬದ್ಧತೆ ಏನಿತ್ತು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಅದು ನೆನಪಾಗುತ್ತೆ. ಇನ್ನು ನಾಲ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಅಂತ ಹೇಳಿದ್ರೆ ಅವರು ರಾಜರ್ಷಿ ಅಂತಲೇ ಹೆಸರಾದವರು. ಅವರದಂತೂ ಅಗಣಿತವಾದ ಸಾಧನೆಗಳು. ಅವ್ರದ್ದು ಮತ್ತು ವಿಶ್ವೇಶ್ವರಯ್ಯನವರ ಒಂದು ಜೋಡಿ ಏನಿತ್ತು, ಆ ಸಾಧನೆಗಳು ಕೂಡ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆ ಚಾಮರಾಜೇಂದ್ರ ಒಡೆಯರ್ ಅಂತ. ಅವರ ಪ್ರತಿಮೆಯನ್ನು ಕೂಡ ನಾವು ಅರಮನೆ ಹತ್ತಿರ ನೋಡಬಹುದು. ಅವರು ಕೂಡ ಬಹಳ ದೊಡ್ಡ ಸಾಧಕರು, ಅವ್ರದ್ದು ಕೂಡ ಬಹಳ ದೊಡ್ಡ ಕೊಡುಗೆ ಇದೆ. ಆದರೆ ನಾಲ್ಮಡಿ ಅವರ ಸಾಧನೆ ಮುಂದೆ ಏನಾಗುತ್ತೆ ಅಂದರೆ, ಈ ಥರದ ಕೆಲವಾರು ವಿಷಯಗಳು ಬರೋದೇ ಕಡಿಮೆ ಆಗಿಬಿಡುತ್ತೆ. ಇವತ್ತು ಚಾಮರಾಜೇಂದ್ರ ಒಡೆಯರ್ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬಹುದು. ಅವರು ಕೇವಲ 31 ವರ್ಷ ಇದ್ದರು. ಆಶ್ಚರ್ಯ ಆಗುತ್ತೆ. ಪಟ್ಟಕ್ಕೆ ಬಂದಾಗ, ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ದತ್ತು ಪುತ್ರ ಇವರು. ಅವರು ಪಟ್ಟಕ್ಕೆ ಬಂದಾಗ ತುಂಬ ಚಿಕ್ಕ ಹುಡುಗ. ಮತ್ತು ಅವರ ಅಕಾಲಿಕ ಮರಣ ಆದಾಗ ಅವ್ರ ಮಗ, ಅಂದರೆ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ, ಅವರು ಕೂಡ ಬಹಳ ಚಿಕ್ಕ ಹುಡುಗ. ಇದು ಬಹಳ ವಿಚಿತ್ರವಾದ ವಿಷಮ ಪರಿಸ್ಥಿತಿ. ಅಷ್ಟೇ ಅಲ್ಲ, ಭಾರತದ ಇತಿಹಾಸದ ದುರ್ಗಮ ಒಂದು ಕಾಲಘಟ್ಟ ಕೂಡ ಅದು. ಉದಾಹರಣೆಗೆ ಹೇಳೋದಾದರೆ, ಚಾಮರಾಜ ಒಡೆಯರ್ ಏನೊಂದು ಮಹಾರಾಜರಾಗಿದ್ದರು, ಆ ಅವಧಿನಲ್ಲಿ 1880ರ ದಶಕದಲ್ಲಿ, ಸುಮಾರು 145 ವರ್ಷಗಳ ಹಿಂದೆ ಅಂತ ಆ ಒಂದು ಕಾಲಘಟ್ಟವನ್ನು ನೆನಪು ಮಾಡಿಕೊಂಡ್ರೆ ಭಯಾನಕವಾದ ಕ್ಷಾಮ ಬಂತು. ಆಗ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತ ಇತ್ತು. ಅವರು ಪರೋಕ್ಷವಾಗಿದ್ದರೂ ಕೂಡ ಸಾಕಷ್ಟು ತೊಂದರೆಯೇ ಕೊಡ್ತಾಯಿದ್ರು. ಕೋಟಿ ಜನ 1880ರ ದಶಕದ ಒಂದು ಕ್ಷಾಮದಲ್ಲಿ ಭಾರತೀಯರು ಸತ್ತು ಹೋದರು. ಆಗ ನಮ್ಮ ಮಹಾರಾಜರು ಚಾಮರಾಜೇಂದ್ರ ಒಡೆಯರು, ಆಶ್ಚರ್ಯ ಆಗುತ್ತೆ, ಅರಮನೆಯಲ್ಲಿದ್ದ ಖಜಾನೆಯಲ್ಲಿದ್ದ ಬಹುತೇಕ ಒಂದು ಹಣವನ್ನು ಜನಗಳಿಗೆ ಆಹಾರಕ್ಕೋಸ್ಕರವಾಗಿ, ಗಂಜಿ ಕೇಂದ್ರಗಳಿಗೋಸ್ಕರವಾಗಿ ಅವರು ವಿನಿಯೋಗ ಮಾಡಿದ್ರು. ಇಷ್ಟೇ ಅಲ್ಲ, ಆಶ್ಚರ್ಯ ಆಗುತ್ತೆ, ಇವರು ಕಪ್ಪ ಕೊಡಬೇಕಾಗಿತ್ತು, ತೆರಿಗೆಯಲ್ಲಿ ಪಾಲು ಕೊಡಬೇಕಾಗಿತ್ತು. ಯಾರಿಗೆ? ಬ್ರಿಟಿಷರಿಗೆ. ಆದರೆ ಚಾಮರಾಜೇಂದ್ರ ಒಡೆಯರ್ ಏನು ಮಾಡಿದ್ರು, ಬ್ರಿಟಿಷರ ಹತ್ರ ಸಾಲ ತಗೊಂಡು ಲಕ್ಷಾಂತರ ಜನ ತಮ್ಮ ಪ್ರಜೆಗಳ ಪ್ರಾಣವನ್ನು ಉಳಿಸಿದ್ರು. ಅದ್ಭುತ ಇದು. ಎಷ್ಟು ಚಿಕ್ಕ ಹುಡುಗ ಅಂದರೆ, ಅವರು ತೀರೋದಾಗಲೇ ಬರೀ 31 ವರ್ಷ. ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು, ಡಿಫ್ತೀರಿಯಾ ಆಯಿತು, ಕೋಲ್ಕತ್ತಾದಲ್ಲಿ ಪ್ರವಾಸದಲ್ಲಿದ್ದಾಗ ಅವರು ತೀರೋದ್ರು. ಆದರೆ ಅಷ್ಟು ಚಿಕ್ಕ ಅವಧಿನಲ್ಲಿ ಅವರ ಒಂದು ಸಾಹಸ ಆಗಲಿ, ಕೊಡುಗೆ ಆಗಲಿ ಆಶ್ಚರ್ಯ ಆಗುತ್ತೆ. ಸ್ವತಃ ಅವರು ವಿದ್ವಾಂಸರು ಕೂಡ. ನಮಗೆ ಗೊತ್ತೇ ಇದೆ, ಏನು ಒಂದು ಮೈಸೂರಿನ ರಾಜ ಪರಂಪರೆ ಏನಿದೆ, ಅನೇಕರು ಬಹಳ ದೊಡ್ಡ ವೀರರು, ಬಹಳ ದೊಡ್ಡ ಶೂರರು, ಬಹಳ ದೊಡ್ಡ ವಿದ್ವಾಂಸರು, ಸಂಗೀತಜ್ಞರು ಕೂಡ. ಕೆಲವಾರು ರಚನೆಗಳನ್ನು ಕೂಡ ನಾವು ಕೇಳ್ತೀವಿ, ಜಯಚಾಮರಾಜೇಂದ್ರ ಒಡೆಯರ್ ಅವರು ಬರೆದಿದ್ದು ಹಾಗೆ ಅಂತ. ಇಲ್ಲಿ ಅದ್ಭುತವಾದೊಂದು ಹೇಳ್ಬೋದು ಅಂದರೆ, 1883ರಲ್ಲಿ ವಿಷಮ ಪರಿಸ್ಥಿತಿ ಇದ್ದರೂ ಕೂಡ ಪ್ರಜಾಪ್ರತಿನಿಧಿ ಸಭೆಯನ್ನು ಚಾಮರಾಜೇಂದ್ರ ಒಡೆಯರ್ ಪ್ರಾರಂಭ ಮಾಡಿದ್ರು. ಅದಕ್ಕೆ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಂತ ಹೇಳ್ತಾರೆ. ಅಂದರೆ ಚುನಾವಣೆಗಳ ಮೂಲಕ ಜನಗಳ ಪ್ರತಿನಿಧಿಗಳು ಬಂದು ಆಡಳಿತ ಮಾಡುವಂಥದ್ದು. ಇದಕ್ಕಿಂತ ಅದ್ಭುತವಾದ್ದನ್ನು ಎಲ್ಲಿ ಕಾಣೋದಕ್ಕೆ ಸಾಧ್ಯ? ಭಾರತದಲ್ಲಿ ಈ ರೀತಿ ನಮ್ಮ ಚಾಮರಾಜೇಂದ್ರ ಒಡೆಯರ್ ಸ್ಥಾಪನೆ ಮಾಡಿದ
ಒಂದು ಇದೇನಿದೆ, ಒಂದು ಸಭೆ ಏನಿದೆ, ಇದು ಮೊದಲನೇದು. ಈ ಥರ ಅನೇಕ ಸಂಗತಿಗಳು ಅವರ ಒಂದು ಇದಿದೆ. ಬೆಂಗಳೂರು ಅರಮನೆ ಏನಿದೆ, ಸುವಿಖ್ಯಾತವಾದ ಅದ್ಭುತವಾದ ಒಂದು ಅರಮನೆ, ಅದರ ನಿರ್ಮಾಣ ಅವರದ್ದೇನೆ. ಲಾಲ್ಬಾಗ್ ಅವರದ್ದೇನೆ. ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದನ್ನು ಪ್ರಾರಂಭ ಮಾಡಿದ್ರು ಕೂಡ ಅವರೇನೆ. ಭಾರತೀಯ ಪರಂಪರೆಯಲ್ಲಿ ಅಕ್ಷರಶಃ ಕೋಟಿ ಕೋಟಿ ಗ್ರಂಥಗಳು, ತಾಳೆಗರಿದಾಗಬಹುದು, ಬೇರೆ ಒಂದು ಮಾಧ್ಯಮ ರೂಪದಲ್ಲಿ ಇರುವಂಥದ್ದಾಗ್ಬೋದು, ಅದರಲ್ಲಿ ಅತ್ಯಂತ ಬೆಲೆಬಾಳೋ ಅನೇಕ ಗ್ರಂಥಗಳಿದ್ದವು. ಆ ಗ್ರಂಥಗಳ ಒಂದು ಸಂರಕ್ಷಣೆ, ಅದನ್ನು ಪ್ರತಿ ಮಾಡುವಂಥದ್ದು, ನೋಡಿಕೊಳ್ಳುವಂಥದ್ದಕ್ಕೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಅನಂತರದ ಅವಧಿನಲ್ಲಿ ಎಷ್ಟು ಅದ್ಭುತ ಆಯಿತು ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಆಚಾರ್ಯ ಚಾಣಕ್ಯರ ಅರ್ಥಶಾಸ್ತ್ರ ಒಂದು ಪ್ರತಿನೂ ಸಿಗ್ತಾ ಇರಲಿಲ್ಲ. 1905ರಲ್ಲಿ ಈ ಓರಿಯೆಂಟಲ್ ಇನ್ಸ್ಟಿಟ್ಯೂಟಲ್ಲಿ ಏನು ಶ್ಯಾಮಾಶಾಸ್ತ್ರಿಗಳು ಕೆಲಸ ಮಾಡ್ತಾಯಿದ್ರು, ಅವ್ರಿಗೆ ಒಂದು ಪ್ರತಿ ಸಿಕ್ತು. ಅದನ್ನು ಅವರು ಪ್ರಕಟಣೆ ಮಾಡಿದ್ರು 1909ರಲ್ಲಿ. 1915ರಲ್ಲಿ ಅದರ ಒಂದು ಇಂಗ್ಲೀಷ್ ಅನುವಾದ ಪ್ರಕಟ ಮಾಡಿದ್ರು. ಇಡೀ ವಿಶ್ವ, ಇಡೀ ಜಗತ್ತು ಆಶ್ಚರ್ಯಪಡ್ತು. ಅರ್ಥಶಾಸ್ತ್ರ ಏನಿದೆ ಆಚಾರ್ಯ ಚಾಣಕ್ಯರದು, ಇಷ್ಟು ಅದ್ಭುತವಾದ, ಅದರಲ್ಲಿ ಟ್ಯಾಕ್ಸೇಷನ್ ಇದೆ, ಬೇಹುಗಾರಿಕೆ ಇದೆ, ಆಡಳಿತ ಇದೆ, ಆಡಳಿತದ ನೀತಿ ಇದೆ. ಎಷ್ಟು ಅದ್ಭುತ ಅದು. ಈ ಪ್ರತಿ ಸಿಕ್ಕಿದ್ದಲ್ಲಿ ಈ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಬೇರೆ ಕಡೆಯಿಂದ ಬಂದ ಆಕ್ರಮಣಕಾರರು ಏನು ಮಾಡಿದ್ರು, ದೇವಾಲಯಗಳನ್ನು ನಾಶ ಮಾಡಿದ್ರು, ಮತ್ತು ಗ್ರಂಥಾಲಯಗಳನ್ನು ನಾಶ ಮಾಡಿದ್ರು. ಆದರೆ ನಮ್ಮವರೇ ಆದ ನಮ್ಮ ರಾಜರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಈ ಎಲ್ಲದರ ಸಂರಕ್ಷಣೆಯನ್ನು ಮಾಡಿದ್ರು. ಇನ್ನೊಂದು ಅದ್ಭುತವಾದಿದೆ, ಸಂಸ್ಕೃತ ಪಾಠಶಾಲೆ, ಅದನ್ನು ಪ್ರಾರಂಭ ಮಾಡಿದ್ರು. ಅಷ್ಟೇ ಅಲ್ಲ, ಇವತ್ತೇನು ನಾವು ಝೂ ಅಂತ ಕರಿತೀವಿ, ಆ ರೀತಿಯ ಒಂದು ಪ್ರಾಣಿಗಳಿಗೋಸ್ಕರವಾಗಿ ಒಂದು ವಿಶೇಷವಾದ ಒಂದು ಮೃಗಾಲಯವನ್ನು ಮಾಡಿದ್ರು. ಅದು ಕೂಡ ಚಾಮರಾಜೇಂದ್ರ ಒಡೆಯರವರೇ ಮಾಡಿದ್ದು. ಹೆಣ್ಣು ಮಕ್ಕಳಿಗೆ ಶಾಲೆ ಮಾಡಿದ್ರು. ಅದ್ಭುತ. ಈ ಎಲ್ಲದೂ ಕೂಡ ಆಶ್ಚರ್ಯ ಆಗುತ್ತೆ, ಅಷ್ಟು ಸಣ್ಣ ಅವಧಿನಲ್ಲಿ ಮಾಡಿದ್ದವರು ಹಾಗೆ ಅಂತ. ಇಡೀ ಪ್ರಪಂಚದಲ್ಲಿ ಹಿಂದೂಗಳು, ಭಾರತ ಬಹಳ ದಯನೀಯ ಸ್ಥಿತಿನಲ್ಲಿ, ಕರುಣಾಜನಕ ಸ್ಥಿತಿನಲ್ಲಿದ್ದಾಗ, ಎಲ್ಲರೂ ಕೂಡ ಒಂದು ಅಂಧಕಾರದಲ್ಲಿದ್ದಾಗ ನಮಗೆ ಬೆಳಕನ್ನು ಕೊಟ್ಟವರು, ನಮ್ಮ ಕಣ್ಣನ್ನು ತೆರೆಸಿದವರು ಸ್ವಾಮಿ ವಿವೇಕಾನಂದರು. ಅವರು ಶಿಕಾಗೋಗೆ ಹೋಗಿ ಅಲ್ಲಿ ಆ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ್ದು ಒಂದು ರೀತಿ ಒಂದು ತಿರುವನ್ನು ಕೊಡ್ತು. 1893ರಲ್ಲಿ ಆ ರೀತಿ ಸ್ವಾಮಿ ವಿವೇಕಾನಂದರು ಶಿಕಾಗೋಗೆ, ಅಮೆರಿಕಾಗೆ ಹೋಗೋದಕ್ಕೆ ಸಹಾಯ ಮಾಡಿದವರು ನಮ್ಮ ಚಾಮರಾಜೇಂದ್ರ ಒಡೆಯರ್. ಇದೆಲ್ಲ ಎಷ್ಟು ಅದ್ಭುತ ನೋಡಿ. ಇದು ಭಾರತದ ಇತಿಹಾಸದಲ್ಲೇ ಒಂದು ತಿರುವನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ಹಾಗೆ ಅಂತ. ಸ್ವಾಮಿ ವಿವೇಕಾನಂದರಿಗೆ ಒಂದು ಪ್ರಯಾಣ ವೆಚ್ಚವನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಅಂಥ ಒಂದು ವೇಳೆಯಲ್ಲಿ ಇವ್ರದ್ದು ಬಹಳ ದೊಡ್ಡ ಕೊಡುಗೆ. ಇಲ್ಲಿ ಇನ್ನೊಂದನ್ನು ನಾವು ಇಲ್ಲಿ ಸ್ಮರಿಸಬೇಕಾಗುತ್ತೆ. ನಮ್ಮ ಪರಂಪರೆಯಲ್ಲಿ ಅದು ಗ್ರಂಥಗಳಾಗಲಿ ನಿಘಂಟುಗಳಾಗಲಿ ಬೇಕಾದಷ್ಟಿದೆ. ಕಳೆದ ವರ್ಷ ಏನಿದೆ 2024ರಲ್ಲಿ ನಾನು ಹೇಳ್ತಾ ಇದ್ದೆ, ಲೋಕೋಪಕಾರ ಅಂತ ಚಾವುಂಡರಾಯನ ಒಂದು ಕೃತಿ, ಅದೇನದು ನಿಘಂಟು ಅಥವಾ ಒಂದು ವಿಶ್ವಕೋಶ. ಆ ಒಂದು ವಿಶ್ವಕೋಶಕ್ಕೆ ಕಳೆದ ವರ್ಷ 2024ರಲ್ಲಿ 1000 ವರ್ಷ ಆಯಿತು. ಅದು ಕನ್ನಡದಲ್ಲಿದೆ. ಮತ್ತು ಚಾವುಂಡರಾಯ ಕರ್ನಾಟಕ, ಕನ್ನಡ ನೆಲದವನು. ಇದೆಲ್ಲ ಬಹಳ ಅದ್ಭುತ. ಅದು ಅನಂತರದ ಶತಮಾನಗಳಲ್ಲಿ ಏನಾಯಿತು, ಸೋಮೇಶ್ವರ ಅಂತ, ಆ ಸೋಮೇಶ್ವರ ಸಂಸ್ಕೃತದಲ್ಲಿ ಮಾನಸೋಲ್ಲಾಸ ರಚನೆ ಮಾಡಿದ ಅವನು ಕೂಡ ಕರ್ನಾಟಕದವನು ಅನ್ನೋದು ಅದ್ಭುತ. ಅಲ್ಲಿ ಕನ್ನಡ, ತೆಲುಗು, ಸಂಸ್ಕೃತ ಇದು ಯಾವ ಭೇದ ಭಾವವೂ ಇರಲಿಲ್ಲ. ಅದನ್ನು ಕಳೆದ 100 ವರ್ಷಗಳಲ್ಲಿ ಕೆಲವರು ದೇಶದ್ರೋಹಿಗಳದನ್ನು ಹುಟ್ಟಾಕ್ತಾ ಇದ್ದಾರೆ. ಎಲ್ಲ ಭಾಷೆಗಳು, ಭಾರತೀಯ ಭಾಷೆಗಳ ನಡುವೆ ಒಂದು ಕಂದಕವನ್ನು ಸೃಷ್ಟಿ ಮಾಡೋದು, ದ್ವೇಷವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ನಮ್ಮ ಇತಿಹಾಸದಲ್ಲಿ ಇರಲಿಲ್ಲ. ಲೋಕೋಪಕಾರ ನೋಡಿ, ಸಂಸ್ಕೃತದ ಮಾನಸೋಲ್ಲಾಸ ನೋಡಿ, ಹಾಗೆಯೇ ಕೆಳದಿ ಚೆನ್ನಮ್ಮನ ಸಾಕು ಮಗ ಶಿವತತ್ವ ರತ್ನಾಕರ ಅನ್ನೋ ಒಂದು ಇದನ್ನು ಅದ್ಭುತವಾದ ಒಂದು ಸಂಸ್ಕೃತದ ಕೃತಿಯನ್ನು ಕೆಳದಿ ಬಸವರಾಜ ಅದನ್ನು ರಚನೆ ಮಾಡ್ದ. ಕೆಳದಿ ಬಸವಪ್ಪನಾಯಕ ಅಂತ ಕೂಡ ಕೆಲವು ಕಡೆ ಉಲ್ಲೇಖ ಇದೆ. ಆ ಶಿವತತ್ವ ರತ್ನಾಕರ
ಒಂದು ಅದ್ಭುತವಾದ ಒಂದು ವಿಶ್ವಕೋಶ, ಅದ್ಭುತವಾದ್ದು. ಅದರಲ್ಲಿ ಕನಸುಗಳ ವರ್ಣನೆ, ಕನಸುಗಳ ಒಂದು ಇಂಟರ್ಪ್ರಿಟೇಷನ್ ಕೂಡ ಇದೆ. ಈ ಥರದ ಅನೇಕ ಸಂಗತಿಗಳನ್ನು ನಾವು ನೋಡ್ತೀವಿ. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು, ನಮ್ಮ ಪರಂಪರೆಯಲ್ಲಿ ಪದಕೋಶಗಳು, ನಿಘಂಟುಗಳು, ವಿಶ್ವಕೋಶಗಳು ಇದ್ದವು. ನಮ್ಮ ಕರ್ನಾಟಕದಲ್ಲಿ ಕೂಡ ಇದ್ದವು. ಇದನ್ನು ನಾವು ನೆನಪು ಮಾಡ್ಕೋಬೇಕು. ಇಲ್ಲಿ ಇನ್ನೊಂದನ್ನು ಜ್ಞಾಪಿಸ್ಕೋಬಹುದು. 1894ರಲ್ಲಿ ಕಿಟ್ಟೆಲ್ ನಿಘಂಟು ಬಂತು ಹಾಗೆ ಅಂತ. ಕಿಟ್ಟೆಲ್ ನಿಘಂಟು ಭಾಳ ದೊಡ್ಡ ಸಾಧನೆ. ಕಿಟ್ಟೆಲ್ ಅವ್ರ ಜೊತೆಯಲ್ಲಿ ಅಕ್ಷರಶಃ ಅನೇಕ 100 ಜನ ಕನ್ನಡ ಸಂಸ್ಕೃತ ವಿದ್ವಾಂಸರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಭಾಳ ಬೃಹತ್ ನಿಘಂಟದು, ಭಾಳ ದೊಡ್ಡ ಸಾಧನೆ. ಕಿಟ್ಟೆಲ್ ಅವ್ರದ್ದು ಭಾಳ ದೊಡ್ಡ ಕೊಡುಗೆ. ಆದರೆ ಅದೇ ಮೊದಲು ಅಂತ ಹೇಳೋದು ಕೆಲವರುಂಟು. ಏನೆಂದರೆ ನಿಘಂಟುಗಳೇ ಭಾರತದಲ್ಲಿರಲಿಲ್ಲ. ಆ ಕಿಟ್ಟೆಲ್ದು ಆ ಕನ್ನಡದ ನಿಘಂಟಿದೆಯಲ್ಲ ಅದು ಬಹಳ ವಿಶೇಷ ಅಂತ. ಕಿಟ್ಟೆಲ್ ನಿಘಂಟು ವಿಶೇಷ ಆದರೂ ಕೂಡ ಅದೇ ಮೊದಲು ಅನ್ನೋಂಥದ್ದನ್ನು ಒಪ್ಪಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಚಾಮರಾಜೇಂದ್ರ ಒಡೆಯರವರು ಈ ರೀತಿಯ ವಿದ್ವಾಂಸರಿಗೆ ಬಹಳ ದೊಡ್ಡ ಒಂದು ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಅವರ ಆಸ್ಥಾನದಲ್ಲಿ ಜಯರಾಯಾಚಾರ್ಯ ಅಂತ ಒಬ್ಬರು ವಿದ್ವಾಂಸರಿದ್ದರು. ಅವರೇನು ಮಾಡಿದ್ರು, ಒಂದು ನಿಘಂಟನ್ನು ಅವರು ಸಿದ್ಧಪಡಿಸಿದ್ರು. ಅದರ ಹೆಸರು ಕರ್ನಾಟಕ ಭಾಷಾಕರಂ ಅಂತ. ಕರ್ನಾಟಕ ಭಾಷಾಕರಂ ಅಂತ. ಇದು 1890ರಲ್ಲಿ ಇದು ಅಚ್ಚಾಯಿತು. ಅರಮನೆಯಿಂದಲೇ ಇದನ್ನು, ಮಹಾರಾಜರ ಕಡೆಯಿಂದಲೇ ಇದನ್ನು ಪ್ರಕಟಿಸಿದ್ರು. ಇದು ಕಿಟ್ಟೆಲ್ ನಿಘಂಟಿಗಿಂತ 3 ವರ್ಷ ಮುಂಚೆ ಬಂದಿದ್ದು. ಅಂದರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದೇನು ಅಂತ ಹೇಳಿದರೆ, ಈ ನಿಘಂಟುಗಳ, ಪದಕೋಶಗಳ, ವಿಶ್ವಕೋಶಗಳ ಪರಂಪರೆ ನಮ್ಮಲ್ಲಿ ಭಾರತದಲ್ಲೂ ಇತ್ತು, ಕರ್ನಾಟಕದಲ್ಲೂ ಇತ್ತು ಅಂತ. ಚಾಮರಾಜೇಂದ್ರ ಒಡೆಯರು ಕೂಡ ಬಹಳ ಅದ್ಭುತ ಅಂದರೆ ಅದ್ಭುತ. ಅವರ ಸಾಧನೆ ನಾವೆಲ್ಲರೂ ಕೂಡ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂಥದ್ದು, ಸ್ಮರಿಸಬೇಕಾದಂಥದ್ದು, ನಮನಗಳನ್ನು ಸಲ್ಲಿಸುವಂಥದ್ದು. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.